ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ BWSSB ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರುವಂಥ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ಯಾರೆಲ್ಲ BWSSB ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ, ಸೊ ಅವ್ರಿಗೀಗ KEA ಕಡೆಯಿಂದ ಹಾಲ್ ಟಿಕೆಟ್ಸ್ನ ರಿಲೀಸ್ ಮಾಡಿದ್ದಾರೆ. ಸೊ BWSSB ಎಕ್ಸಾಮಲ್ಲಿ ಜೂನಿಯರ್ ಇಂಜಿನಿಯರ್, ಎಲೆಕ್ಟ್ರಿಕಲ್, ಸಿವಿಲ್, ಮೆಕ್ಯಾನಿಕಲ್ಗೆ ಯಾರೆಲ್ಲ ಅಪ್ಲೈ ಮಾಡಿಕೊಂಡು ಪ್ರಿಪೇರ್ ಆಗ್ತಿದ್ದೀರಾ, ಇದೇ ತಿಂಗಳು 10, 11ಕ್ಕೆ ಎಕ್ಸಾಮ್ ನಡೀತಿರುತ್ತೆ. 10ನೇ ತಾರೀಕು ಸ್ಪೆಸಿಫಿಕ್ ಪೇಪರ್, 11ನೇ ತಾರೀಕು ಜನರಲ್ ಪೇಪರ್ ನಡೆಯುತ್ತೆ. ಸೊ ಯಾರೆಲ್ಲ ಈ ಎರಡು ಸಬ್ಜೆಕ್ಟ್ಸ್ ಮೇಲೆ ಪ್ರಿಪೇರ್ ಆಗ್ತಿದ್ದೀರಾ, ಅಪ್ಲಿಕೇಶನ್ ಅಪ್ಲೈ ಮಾಡಿಬಿಟ್ಟು ಹಾಲ್ ಟಿಕೆಟ್ಸ್ಗಾಗಿ ವೆಯ್ಟ್ ಮಾಡ್ತಿದ್ದೀರಾ, ಈಗ ಹಾಲ್ ಟಿಕೆಟ್ಸ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು KEA ಅಫಿಷಿಯಲ್ ವೆಬ್ಸೈಟಿಂದ. ಸೊ ಈ ವಿಡಿಯೋದಲ್ಲಿ ಹಾಲ್ ಟಿಕೆಟ್ಸ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು, ಎಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು, ಆ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಏನು ಡೀಟೇಲ್ಸ್ ಬೇಕಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಇರ್ತೀನಿ. ಸೊ ನೋಡೋಣ ಹಾಲ್ ಟಿಕೆಟ್ಸ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಏನು ಡೀಟೇಲ್ಸ್ ಬೇಕು ಅಂತೇಳಿ. ಸೊ ನೋಡಿ, BWSSB ಎಕ್ಸಾಮಲ್ಲಿ JE ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಹಾಗೂ ಸಿವಿಲ್ ಇದಲ್ಲದೆ FDA, SDA ಈ ಎಲ್ಲ ಡಿಪಾರ್ಟ್ಮೆಂಟ್ಸ್ಗೂ ಮತ್ತು ಮೀಟರ್ ರೀಡರ್ ಎಲ್ಲ ಪೋಸ್ಟ್ಗಳಿಗೂ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರೆ 10ನೇ ತಾರೀಕು, 11ನೇ ತಾರೀಕು ಹಾಗೂ 25ನೇ ತಾರೀಕು. ಸೊ ಇದ್ರ ಬಗ್ಗೆ ನೀವು ಅರಿವಿದೆ ಅಂತ ಅನಿಸುತ್ತೆ. ಸೊ ಯಾರೆಲ್ಲ ಇನ್ನೂ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ, KEA ವೆಬ್ಸೈಟ್ ವಿಸಿಟ್ ಮಾಡಿ, ಎಕ್ಸಾಮ್ ಶೆಡ್ಯೂಲ್ ಬಗ್ಗೆ ಒಂದು ಸಲ ವಿಸಿಟ್ ಮಾಡಿ, ಎಕ್ಸಾಮ್ ಶೆಡ್ಯೂಲ್ ಬಗ್ಗೆ ನೋಡ್ಕೊಳ್ಳಿ, ಯಾವ ಡೇಟ್ಗೆ ಯಾವ ಸಬ್ಜೆಕ್ಟ್ ಇದೆ, ಯಾವ ಪೋಸ್ಟ್ಗೆ ಎಕ್ಸಾಮ್ ನಡೀತಾ ಇದೆ ಹಾಗೂ ಯಾವ ದಿನ ಎಷ್ಟು ಗಂಟೆಗೆ ನಡೀತಾ ಇದೆ ಅಂತ ಒಂದು ಸಲ ನೋಡ್ಕೊಳ್ಳಿ. ಈಗ ಈ ವಿಡಿಯೋದಲ್ಲಿ ನಾವು ಹಾಲ್ ಟಿಕೆಟ್ಸ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕಂತ ಒಂದು ಸಲ ತಿಳ್ಕೊಳ್ಳೋಣ. ಸೊ ನೀವು ಯಾವಾಗ KEA ವೆಬ್ಸೈಟ್ಗೆ ವಿಸಿಟ್ ಮಾಡ್ತೀರಾ, KEA ವೆಬ್ಸೈಟ್ಗೆ ವಿಸಿಟ್ ಮಾಡಿದಾಗ ನಿಮಗೆ ಅಲ್ಲಿ KEAನಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿಯಲ್ಲಿ ಬರುತ್ತೆ, ಆ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಮಾಡಿದ ನಂತರ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಪೇಜ್ ಓಪನ್ ಮಾಡ್ಕೊಂಡಿದ್ದ ನಂತರ ಈ ರಿಕ್ರೂಟ್ಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ನಿಮಗೆ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಅಂತ ಬರುತ್ತೆ ನೋಡಿ, ಇಲ್ಲಿ ವೇರಿಯಸ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ಸ್ ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ HK ಹಾಗೂ ನಾನ್ HK ಇರುತ್ತೆ. HKಗೆ ಈಗಾಗಲೇ ಎಕ್ಸಾಮ್ ನಡೆದಿದೆ. NHKದವರು ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ತಾ ಇರ್ಬೋದು, ಮೊದಲ ಏನು ಲಿಂಕ್ ಇದೆಯಲ್ಲ, ಇದು ಸ್ಪೆಸಿಫಿಕ್ ಪೇಪರ್ ಜೂನಿಯರ್ ಇಂಜಿನಿಯರ್ ಕ್ವಾಲಿಟಿ ಆ್ಯಂಡ್ ಅಶ್ಯೂರೆನ್ಸ್, ಜೂನಿಯರ್ ಇಂಜಿನಿಯರ್ ಸಿವಿಲ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್ ಹಾಗೂ ಸ್ಪೆಸಿಫಿಕ್ ಪೇಪರ್ ಅಂದರೆ ಇದೇನು ಪೇಪರ್ 2, ಪೇಪರ್ 1 ಜನರಲ್ ಪೇಪರು, ಪೇಪರ್ 2 KEA ಗ್ರೂಪ್ C ಎಕ್ಸಾಮಿನೇಷನ್ಸ್ಗೆ ಎಲ್ಲದಕ್ಕೂ ಹಾಲ್ ಟಿಕೆಟ್ಸ್ನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಆಗ ಈ ಲಿಂಕ್ ಈ ಥರ ಓಪನ್ ಆಗುತ್ತೆ. ನೀವು ಇದರಲ್ಲಿ ಮೊದಲನೇದಾಗಿ ಎಕ್ಸಾಮ್ನ ಚೂಸ್ ಮಾಡ್ಕೊಳ್ಳಿ, ಯಾವ ಎಕ್ಸಾಮ್ ಅಂತೇಳಿ ಈ ಥರ ಚೂಸ್ ಮಾಡ್ಕೊಂಡಿದ್ದ ನಂತರ ಅಪ್ಲಿಕೇಶನ್ ನಂಬರ್ನ ಎಂಟ್ರಿ ಮಾಡಿ, ಅಪ್ಲಿಕೇಶನ್ ನೇಮ್ನ ಎಂಟ್ರಿ ಮಾಡಿ. ಅದಾಗಿದ ನಂತರ ಈ ಅಪ್ಲಿಕೇಶನ್ ನಂಬರು, ಎನ್ರೋಲ್ಮೆಂಟ್ ID. ಸೊ ನೀವು ಅಪ್ಲಿಕೇಶನ್ ಹಾಕುವಾಗ ಅಪ್ಲಿಕೇಶನ್ ಒಳಗಡೆ ಮೇಲ್ಗಡೆ ಎನ್ರೋಲ್ಮೆಂಟ್ ID ಅಂತ ಕೊಟ್ಟಿರ್ತಾರೆ, ಆ ಒಂದು ಎನ್ರೋಲ್ಮೆಂಟ್ IDನ ಇಲ್ಲಿ ಫಿಲ್ ಮಾಡಬೇಕು. ಅದಾಗಿದ ನಂತರ ನಿಮ್ಮ ಹೆಸರು ಹಾಗೂ ಇಲ್ಲಿ ಕಾಣ್ತಿರುವಂಥ ಕ್ಯಾಪ್ಚನ್ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಹಾಲ್ ಟಿಕೆಟ್ ನಿಮಗೆ ಡೌನ್ಲೋಡ್ ಆಗುತ್ತೆ. ಸೊ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಆ PDF ಪ್ರಿಂಟೌಟ್ ತಗೊಳ್ಳಿ. ಆ PDF ಅಲ್ಲಿ ನಿಮಗೆ QR ಕೋಡು ಹಾಗೂ ನಿಮ್ಮ ಹೆಸರು ಹಾಗೂ ಆಧಾರ್ ಕಾರ್ಡು ಪಕ್ಕದಲ್ಲೇ ಕೊಟ್ಟಿರ್ತಾರೆ. ಸೊ ಅದನ್ನು ಎನ್ಶೂರ್ ಮಾಡ್ಕೊಳ್ಳಿ, QR ಕೋಡ್ ಮತ್ತು ನಿಮ್ಮ ಫೋಟೋ, ಆಧಾರ್ ಕಾರ್ಡ್ ಎಲ್ಲ ಪ್ರಿಂಟೌಟಲ್ಲಿ ಬಂದಿದೆಯಾ ಇಲ್ಲ ಅಂತೇಳಿ. ಸೊ ಇದ್ರ ಮೇಲೆ ಏನಾದರೂ ನಿಮಗೆ ಹಾಲ್ ಟಿಕೆಟ್ಸ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅಥವಾ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡಿದ್ದ ನಂತರ ಫೋಟೋ ಬಂದಿಲ್ಲ, ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡಿದ್ದ ನಂತರ QR ಕೋಡ್ ಬಂದಿಲ್ಲ, ಅಥವಾ ಹೆಸರು ತಪ್ಪು ಬಂದಿದೆ, ಈ ರೀತಿಯಲ್ಲಿ ಯಾವುದೇ ಥರದ ಸಮಸ್ಯೆ ಇದ್ದರೆ KEA ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡ್ಬೋದು ನೀವು. ಸೊ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನಿಮ್ಮ ಒಂದು ಮಿಸ್ಟೇಕ್ಸ್ ಏನಾಗಿದೆ ಅಂತ ತಿಳಿಸಿ ಅವರು ಅದನ್ನು ಕರೆಕ್ಷನ್ ಮಾಡಿಕೊಡ್ತಾರೆ. ಸೊ ಇಲ್ಲಿ ನೀವು ಇದರಲ್ಲಿ ನೋಡ್ತಾ ಇರ್ಬೋದು. ಸೊ ಇಲ್ಲಿ ನಿಮಗೆ ಇಲ್ಲೇನು ಪೇಪರ್ 1 ಇದು ಕಾಣ್ತಿರ್ತಲ್ಲ, 11ನೇ ತಾರೀಕು 1/2026 ಬೆಳಗ್ಗೆ 10 ಗಂಟೆಯಿಂದ 10:30 12:00ವರೆಗೂ ನಿಮಗೆ ಪೇಪರ್ 1 ಇರುತ್ತೆ. ಇದು GK ಪೇಪರ್ ಆಗಿರುತ್ತೆ. ಮತ್ತು ಪೇಪರ್ 2 ಅಂದರೆ KEC ಅಥವಾ ಸ್ಪೆಸಿಫಿಕ್ ಪೇಪರ್ ಅಂತ ಅನ್ಬೋದು ಇದನ್ನು. ಸೊ ಇದು 11ನೇ ತಾರೀಕು ಮಧ್ಯಾಹ್ನ ನಡೆಯುತ್ತೆ 2:30 4:00ವರೆಗೂ. ಅದಾಗಿ ನಂತರ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸು, ಎಲೆಕ್ಟ್ರಿಕಲ್ ಹಾಗೂ ಸಿವಿಲ್ ಈ ಆಸ್ಪಿರೆಂಟ್ಸ್ಗೆ 10ನೇ ತಾರೀಕು 11ನೇ ತಾರೀಕು ಎಕ್ಸಾಮ್ ಇರುತ್ತೆ. 10ನೇ ತಾರೀಕು ಸ್ಪೆಸಿಫಿಕ್ ಪೇಪರ್ ಇರುತ್ತೆ, 11ನೇ ತಾರೀಕು ಜನರಲ್ ಪೇಪರ್ ಇರುತ್ತೆ. ಸೊ ನೀವು ಹಾಲ್ ಟಿಕೆಟ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಯಾವ ಪೇಪರ್ ಯಾವಾಗಿದೆ ಅಂತೇಳಿ. ಅದಾಗಿನ ನಂತರ ಆ ಡೇಟಿಗೆ ತಕ್ಕಂತೆ ಆ ಎಕ್ಸಾಮ್ಗೆ ಹೋಗ್ಬಿಟ್ಟು ಅಪೇರ್ ಆಗಿ. ಸೊ ಹಾಲ್ ಟಿಕೆಟ್ ಒಳಗಡೆ ಹಲವಾರು ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದಾರೆ, ಆ ಎಲ್ಲ ಇನ್ಸ್ಟ್ರಕ್ಷನ್ಸ್ನ ನೋಡಿಕೊಂಡು ಓದ್ಕೊಂಡು ಮೂವ್ ಆಗಿ. ಅದಾಗಿ ನಂತರ ಎಕ್ಸಾಮಿನೇಷನ್ ಹಾಲ್ಗೆ 1 ಅವರ್ ಬಿಫೋರ್ ಆಗೋಗಿ. ಹಾಲ್ ಟಿಕೆಟ್ನ ಕಲರ್ ಪ್ರಿಂಟೌಟ್ ಬೇಕಾಗಿಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ತೆಗೆದ್ರೂ ನಡೆಯುತ್ತೆ. ನಿಮ್ಗೆ ಇನ್ಸ್ಟ್ರಕ್ಷನ್ ಶೀಟು ಪ್ರಿಂಟೌಟ್ ತೆಗೆಯೋ ಅವಶ್ಯಕತೆ ಇಲ್ಲ. ಜಸ್ಟ್ ಫಸ್ಟ್ ಪೇಪರು, ಸೆಕೆಂಡ್ ಪೇಪರ್ 2 ಪೇಪರ್ ಇರುತ್ತೆ, 2 ಕಾಪಿ ಇರುತ್ತೆ. ಆ 2 ಕಾಪಿ ಅಂದರೆ 2 ಪೇಜ್ ಇರುತ್ತೆ. ಅದರಲ್ಲಿ ಮೊದಲನೇ ಪೇಜ್ ಮಾತ್ರ ಪ್ರಿಂಟೌಟ್ನ ತೆಗೆದುಕೊಳ್ಬೋದು. ಆ ಪೇಜು ಬ್ಲ್ಯಾಕ್ ಆ್ಯಂಡ್ ವೈಟ್ ತೆಕ್ಕೊಳ್ಳಿ, ತೊಂದರೆ ಇಲ್ಲ. ಅದಾಗಿದ ನಂತರ ಬ್ಲೂ ಆರ್ ಬ್ಲ್ಯಾಕ್ ಬಾಲ್ ಪೆನ್ ಪಾಯಿಂಟ್ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಆ ಹಾಲ್ ಟಿಕೆಟ್ ಜೊತೆಗೆ ಎಕ್ಸಾಮಿನೇಷನ್ ಹಾಲ್ಗೆ ನೀವು ನಿಮ್ಮ ಒಂದು ID ಕಾರ್ಡ್, ಒರಿಜಿನಲ್ ID ಕಾರ್ಡ್ನ ಕ್ಯಾರಿ ಮಾಡಬೇಕು. ಅದು ನಿಮ್ಮ ವೋಟರ್ ID, ಪಾಸ್ಪೋರ್ಟ್ ಅಥವಾ ಪಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಯಾವುದೇ ಥರದ ಕಾರ್ಡ್ನ ಚೂಸ್ ಮಾಡ್ಕೊಂಡು ತೊಗೊಂಡೋಗ್ಬೋದು. ಆಧಾರ್ ಕಾರ್ಡ್ ಆಗಲಿ, ಪಾನ್ ಕಾರ್ಡ್ ಆಗಲಿ, ವೋಟರ್ ID ಆಗಲಿ ಅಥವಾ ಪಾಸ್ಪೋರ್ಟ್ ಆಗಲಿ, ಯಾವುದೇ ಇರಲಿ ಒರಿಜಿನಲ್ ಕಾರ್ಡ್ನ ತೊಗೊಂಡೋಗಬೇಕಾಗುತ್ತೆ. ಸೊ ಏನೇನು ತೊಗೊಂಡೋಗ್ಬೇಕು? ಹಾಲ್ ಟಿಕೆಟು ಬ್ಲ್ಯಾಕ್ ಆ್ಯಂಡ್ ವೈಟ್ ನಡೆಯುತ್ತೆ, ಪೆನ್ನು ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ ಪೆನ್ ತೊಗೊಂಡೋಗ್ಬೇಕು, ಮೂರನೇದೇನು ID ಕಾರ್ಡ್. ಅದಾಗಿದ ನಂತರ ಬಟ್ಟೆ ಏನೇನು ಹಾಕಬೇಕು, ಯಾವ ಥರ ಎಕ್ಸಾಮಿನೇಷನ್ ಹಾಲ್ಗೆ ಹೋಗಬೇಕು, ಸ್ಯಾಂಡಲ್ಸಾ, ಶೂಸಾ, ಇದೆಲ್ಲದ್ರ ಬಗ್ಗೆ ನಾನು ಪ್ರೀವಿಯಸ್ಸಾಗಿ ಒಂದು ಇನ್ಸ್ಟ್ರಕ್ಷನ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮಗೆ ಆ ಇನ್ಸ್ಟ್ರಕ್ಷನ್ಸ್ ಏನೋ ಬೇಕು ಸರ್, ಈ BWSSB ಇನ್ಸ್ಟ್ರಕ್ಷನ್ ವೀಡಿಯೋ ಮಾಡಿ ಅಂತ ಏನಾದರೂ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ಕಮೆಂಟ್ಸ್ನ ನೋಡಿಕೊಂಡು ನಾನು ನಿಮಗೆ ಆ ಒಂದು
ಮೇಲೂ ಒಂದು ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಸೊ ಯಾರೆಲ್ಲ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. 10ನೇ ತಾರೀಕು 11ನೇ ತಾರೀಕು ಮರೆಯೋಕ್ಕೆ ಹೋಗ್ಬೇಡಿ. 10ನೇ ತಾರೀಕು ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಸಿವಿಲ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್ ಅವರಿಗೆ. 11ನೇ ತಾರೀಕು ಜನರಲ್ ಪೇಪರ್ ಇರುತ್ತೆ ಸ್ಪೆಸಿಫಿಕ್ ಪೇಪರು. 10ನೇ ತಾರೀಕು ಮಧ್ಯಾಹ್ನ 3ರಿಂದ 5 ಗಂಟೆವರೆಗೂ. 11ನೇ ತಾರೀಕು ಬೆಳಗ್ಗೆ 10:30ಯಿಂದ 12 ಗಂಟೆವರೆಗೇನೂ ಇರುತ್ತೆ. ಸೊ ಎಲ್ಲ ಕ್ಲಿಯರಾಗಿ ನೋಡ್ಕೊಂಡೋಗಿ ಎಕ್ಸಾಮ್ ಯಾವಾಗಿದೆ ಏನಿದೆ ಅಂತೇಳಿ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ಯಾರೆಲ್ಲ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡೋಣ. ಧನ್ಯವಾದಗಳು. ಸೊ ಇದೇ ರೀತಿಯ BWSSB ಎಕ್ಸಾಮ್ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಥರದ ಎಕ್ಸಾಮ್ಸಿನ ನೋಟಿಫಿಕೇಷನ್ಸ್ಗಾಗಿ, ಅವುಗಳ ಒಂದು ಅಪ್ಡೇಟ್ಸ್ಗಾಗಿ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಪ್ರತಿಯೊಂದು ಅಪ್ಡೇಟ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು.